ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು 54 ಕ್ವೆಶನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಸೆಕೆಂಡ್ ಲೆಸನ್ದು ಇವತ್ತು 55ಇಂದ ನೋಡಿ. 55 ನೋಡಿ. ಎಕ್ಸ್ಪ್ಲೈನ್ ವಾಟ್ ವುಡ್ ಹ್ಯಾಪನ್ ಇಫ್ ದೇರ್ ವರ್ ನೋ ಮೈಕ್ರೋ ಆರ್ಗಾನಿಸಮ್ಸ್ ಆನ್ ಅರ್ತ್. ನಮ್ಮ ಭೂಮಿ ಮೇಲೆ ಮೈಕ್ರೋ ಆರ್ಗಾನಿಸಮ್ಸ್ ಇರಲಿಲ್ಲ ಅಂದರೆ ಏನಾಗ್ತಿತ್ತು? ಇಫ್ ದೇರ್ ವರ್ ನೋ ಮೈಕ್ರೋ ಆರ್ಗಾನಿಸಮ್ಸ್ ಆನ್ ಅರ್ತ್, ಡೆಡ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ವರ್ ನಾಟ್ ಡಿಕಂಪೋಸ್. ಸತ್ತಂತಹ ಸಸ್ಯ ಮತ್ತು ಪ್ರಾಣಿಗಳು ಕೊಳ್ತು ಹೋಗ್ತಾ ಇರಲಿಲ್ಲ, ಹಾಗೆ ಇರ್ತಾ ಇತ್ತು. ವಿತೌಟ್ ನ್ಯೂಟ್ರಿಯೆಂಟ್ಸ್ ರೀಚಿಂಗ್ ಬ್ಯಾಕ್ ಟು ದ ಸಾಯಿಲ್ಸ್, ಪ್ಲಾಂಟ್ ಗ್ರೋತ್ ವುಡ್ ಹ್ಯಾವ್ ಕಂಪ್ಲೀಟ್ಲಿ ಸ್ಟಾಪ್ಡ್. ಮಣ್ಣಿಗೆ ಯಾವುದೇ ರೀತಿ ಕೊಳೆತ ವಸ್ತುಗಳು ಕೊಳ್ತೋದ್ರೆ ಮಣ್ಣಿಗೆ ಪೋಷಕಾಂಶ ದೊರೆಯೋದು. ಅದು ಹಾಗಾಗಿದೆ ಅಂದರೆ ಮಣ್ಣಿಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇರಲಿಲ್ಲ, ಪ್ಲಾಂಟ್ಸ್ಗಳು ಕರೆಕ್ಟಾಗಿ ಗ್ರೋತ್ ಆಗದೆ ಸ್ಟಾಪ್ ಆಗ್ತಾ ಇತ್ತು ಅವುಗಳ ಗ್ರೋತು. ವಿತೌಟ್ ದ ಗುಡ್ ಬ್ಯಾಕ್ಟೀರಿಯಾ ಇನ್ ದ ಹ್ಯೂಮನ್ ಗಟ್, ಡೈಜೆಷನ್ ಆ್ಯಂಡ್ ಇಮ್ಯುನಿಟಿ ವುಡ್ ಬಿ ಕಾಂಪ್ರಮೈಸ್ಡ್. ನಮ್ಮ ಮನುಷ್ಯನ ಗಟ್ಟಲ್ಲಿ ದೇಹದಿಂದ ಹೊರಗೋಗ್ತಕ್ಕಂತಹ ವೇಸ್ಟ್ ಹೊರಗೋಗ್ತಕ್ಕಂಥ ಜಾಗದಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಇರ್ತಾ ಇರಲಿಲ್ಲ. ಹಾಗೆ ಡೈಜೆಷನ್ನು ಮತ್ತು ನಮ್ಗೆ ಇಮ್ಯುನಿಟಿ ಪವರು ಸರಿಯಾಗಿ ಸಮತೋಲನದಲ್ಲಿ ಇರ್ತಿರ್ಲಿಲ್ಲ. 56. Microorganisms play an important role in biogas production just for the suitable reason. ಬಯೋಗ್ಯಾಸ್ ಪ್ರೊಡಕ್ಷನ್ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ನ ಇಂಪಾರ್ಟೆನ್ಸ್ ಏನು, ಏಕೆ, ರೀಸನ್ಸ್ನ ಕೊಡಿ. ಮೆನಿ ಮೈಕ್ರೋ ಆರ್ಗಾನಿಸಮ್ಸ್ ಸಚ್ ಎಸ್ ಬ್ಯಾಕ್ಟೀರಿಯಾ ಅಂಡ್ ಫಂಗೈ ಲೀವ್ ಇನ್ ಆನ್ ಆಕ್ಸಿಜನ್ ಫ್ರೀ ಎನ್ವಿರಾನ್ಮೆಂಟ್. ಎಷ್ಟೋ ಬ್ಯಾಕ್ಟೀರಿಯಾ ಮತ್ತು ಫಂಗೈಗಳು ಆಕ್ಸಿಜನ್ ಫ್ರೀ ಎನ್ವಿರಾನ್ಮೆಂಟ್ ಅಲ್ಲಿ ಬದುಕ್ತಿದೆ. ಇಲ್ಲದೇನೆ some of these bacteria are capable to breaking down plant and animal waste in the environment. ಈ ರೀತಿಯ ಬ್ಯಾಕ್ಟೀರಿಯಾಗಳು ಅನಿಮಲ್ ಮತ್ತು ಪ್ಲಾಂಟ್ ವೇಸ್ಟನ್ನು ಎನ್ವಿರಾನ್ಮೆಂಟಲ್ಲಿ ಬ್ರೇಕಿಂಗ್ ಮಾಡಿ ಇನ್ ದ ಪ್ರೋಸೆಸ್, ಈ ಪ್ರೋಸೆಸ್ಸಲ್ಲಿ ರಿಲೀಸ್ ಆಗುತ್ತಲ್ಲ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಕಂಟೈನಿಂಗ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ನೈಟ್ರೋ ಪ್ರಪೋರ್ಷನ್ಸ್ ಆಫ್ ದ ಮೀಥೇನ್. ಅದರಲ್ಲಿ ರಿಲೀಸ್ ಆಗುವಂಥ ಗ್ಯಾಸಲ್ಲೇ ಹೆಚ್ಚಿನ ಪ್ರಮಾಣದ ಮೀಥೇನು ಮತ್ತು ಕಾರ್ಬನ್ ಡೈಆಕ್ಸೈಡು ಹೊಂದಿರುತ್ತೆ. ನೆಕ್ಸ್ಟ್, ಐಡೆಂಟಿಫೈ ದ ಫಾಲೋಯಿಂಗ್ ಮೈಕ್ರೋ ಆರ್ಗಾನಿಸಮ್ಸ್. ಕೆಳಗಿನ ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನ ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ. 57. I live in all kinds of environment and even inside our intestine. ನಾನು ಎಲ್ಲ ಕಡೆ ಎನ್ವಿರಾನ್ಮೆಂಟಲ್ಲಿ ಇರ್ತೀನಿ, ಬಟ್ ಇಂಟೆಸ್ಟೈನಲ್ಲೂ ಇರ್ತೀನಿ. ಸೆಕೆಂಡ್ ಒನ್, ಐ ನೀಡ್ ಬ್ರೆಡ್ ಆ್ಯಂಡ್ ಕೇಕ್ಸ್ ಆಫ್ ಅಂಡ್ ಸ್ಪಾಂಜ್. ಇದು ಫಂಗಸ್ ಆಗುತ್ತೆ. ಐ ಲೀವ್ ಇನ್ ರೂಟ್ಸ್ ಆಫ್ ಲೆಗ್ಯುಮಿನಸ್ ಅಂಡ್ ಪ್ರೊವೈಡ್ ನ್ಯೂಟ್ರಿಯೆಂಟ್ಸ್ ದೇರ್ ಗ್ರೋತ್. ಇದು ರೈಸೋಬಿಯಂ. ಫಸ್ಟ್ ಒನ್ ಬ್ಯಾಕ್ಟೀರಿಯಾ, ಸೆಕೆಂಡ್ ಒನ್ ಫಂಗೈ, ಥರ್ಡ್ ಒನ್ ಬ್ಯಾಕ್ಟೀರಿಯಾ ರೈಸೋಬಿಯಂ. ಲೆಗ್ಯುಮಿನಸ್ ರೂಟ್ಸ್ ಅಲ್ಲಿರೋ ಬ್ಯಾಕ್ಟೀರಿಯಾ ಅದು, ಇಲ್ಲಿ ಲೆಗ್ಯುಮಿನಸ್ ಅಂತ ಬಂತಂದರೆ ರೈಸೋಬಿಯಂ ಬೆಳೆದಿ. ಕೇಕ್ ಮತ್ತು ಬ್ರೆಡ್ನ ಸಾಫ್ಟ್ ಮಾಡೋದು ಫಂಗೈ. ಇನ್ನು ನೀವು ಇಂಟೆಸ್ಟೈನಲ್ಲಿ ಬ್ಯಾಕ್ಟೀರಿಯಾ. ನೆಕ್ಸ್ಟ್ 58 ನೋಡಿ. ವೇರಿಯಸ್ ಪಾರ್ಟ್ಸ್ ಆಫ್ ದ ಸೆಲ್ಸ್ ಆರ್ ಗಿವನ್ ಬಿಲೋ, ರೈಟ್ ದೆಮ್ ಆ್ಯಂಡ್ ಅಪ್ರೋಪ್ರಿಯೇಟ್ ಪ್ಲೇಸ್ ಇನ್ ದ ಫಾಲೋಯಿಂಗ್ ಡಯಾಗ್ರಾಮ್ಸ್. A. Nucleus, chloroplast, cell membrane, cytoplasm, cell wall. F. Nucleoid. ಇನ್ನೇನು ಅನಿಮಲ್ ಸೆಲ್ಲಲ್ಲಿ ಇರುತ್ತೆ ನ್ಯೂಕ್ಲಿಯಸ್ಸು, ಓನ್ಲಿ ಬ್ಯಾಕ್ಟೀರಿಯಲ್ ಸೆಲ್ಲಲ್ಲಿ ಇರುತ್ತೆ ನ್ಯೂಕ್ಲಿಯಾಯ್ಡ್, ಓನ್ಲಿ ಪ್ಲಾಂಟ್ ಸೆಲ್ಲಲ್ಲಿ ಕಂಡುಬರುವಂಥದ್ದು ಸೆಲ್ ವಾಲ್ ಮತ್ತು ಕ್ಲೋರೋಪ್ಲಾಸ್ಟ್. ನೆಕ್ಸ್ಟ್ 59. Take 2 pieces of bread, take 1 piece on a plate and place it near the sink and keep the other piece in the refrigerator. Think about the change occur after 3 days and give suitable reasons for the changes. ಎರಡು ಬ್ರೆಡ್ ಪೀಸ್ನ ತೊಗೊಳ್ಳಿ, ಒಂದು ಸಿಂಕ್ ಹತ್ರ ಇಡಿ, ಇನ್ನೊಂದು ರೆಫ್ರಿಜಿರೇಟರ್ ಮೇಲೆ ಇಡಿ. 1 ವೀಕ್ ಬಿಟ್ಟು ಏನು ಚೇಂಜಸ್ ಆಗುತ್ತೆ ಅದನ್ನು ಬರೀರಿ. ಇದೆ ಡಿಸ್ಕಸ್ ಮಾಡೋಣ. Bread kept in a refrigerator is safe to eat without any microbial growth. ರೆಫ್ರಿಜಿರೇಟರ್ ಮೇಲೆ ಇಟ್ಟಿರ್ತಾರಲ್ಲ ಬ್ರೆಡ್ ಪೀಸು, ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇರಲ್ಲ. ಅದ್ರ ಮೇಲೆ ಯಾವುದೇ ರೀತಿ ಮೈಕ್ರೋ ಆರ್ಗಾನಿಸಮ್ಸ್ ಗ್ರೋತ್ ಆಗಿರಲ್ಲ. ಬಟ್ ಬ್ರೆಡ್ ಕೆಪ್ಟ್ ಇನ್ ನಿಯರ್ ದ ಸಿಂಕ್ ಫಸ್ಟ್ ಅಬ್ಸರ್ವ್ ಮಾಯ್ಚರ್ ಆ್ಯಂಡ್ ದೆನ್ ಇನ್ 2 to 3 days you can see green or black hair like ಸ್ಟ್ರಕ್ಚರ್ಸ್ ಗ್ರೋಯಿಂಗ್ ಆನ್ ಇಟ್. ಸಿಂಕ್ ಹತ್ರ ಇಟ್ಟಿರ್ತಕ್ಕಂಥ ಬ್ರೆಡ್ ಮೇಲೆ ಗ್ರೀನ್ ಅಥವಾ ಬ್ಲ್ಯಾಕ್ ಕಲರ್ ಹೇರ್, ಕೂದಲಿನಂಥ ಸಣ್ಣ ರಚನೆ ಬೆಳೆದಿರುತ್ತೆ. ದಿಸ್ ಈಸ್ ದ ಗ್ರೋತ್ ಆಫ್ ಫಂಗೈ. ಬೆಳೆದಿರ್ತಕ್ಕಂಥ ಬ್ಲ್ಯಾಕ್ ಆರ್ ಗ್ರೀನ್ ಕಲರೇ ಫಂಗೈ. ಇಟ್ ಕೆಪ್ಟ್ ಲೈಕ್ ದಟ್ ಫಾರ್ ಎ ಫ್ಯೂ ಡೇಸ್, ಇಟ್ ರಿಲೀಸಸ್ ಹಾರ್ಮ್ಫುಲ್ ಕೆಮಿಕಲ್ಸ್. ಅದನ್ನು ಇನ್ನೂ ಸ್ವಲ್ಪ ದಿನ ಹಾಗೆ ಇಟ್ಟರೆ ಅದರಲ್ಲಿ ಹಾನಿಕಾರಕ ರಾಸಾಯನಿಕಗಳು ಉತ್ಪತ್ತಿಯಾಗುತ್ತೆ.
See next. Fifth main, answer the following question in 4 sentences. 4 marks questions ನೋಡಿ. 61. Explain the role of microorganisms in cleaning the environment. ಪರಿಸರವನ್ನು ಸ್ವಚ್ಛ ಮಾಡುವಂತಹ ಮೈಕ್ರೋ ಆರ್ಗಾನಿಸಮ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಜನರಲಿ ಪೊಲ್ಯೂಷನ್ ಇನ್ ದ ಎನ್ವಿರಾನ್ಮೆಂಟ್ ಇಸ್ ಕಾಸ್ಡ್ ಬೈ ದ ವೇಸ್ಟ್ ಆಫ್ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ದೇ ಡೆಡ್ ಬಾಡೀಸ್. ಸಾಮಾನ್ಯವಾಗಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗೋದು ಸುತ್ತ ಕೊಳೆತ ಪ್ಲಾಂಟ್ಸ್ ಮತ್ತು ಅನಿಮಲ್ ಬಾಡಿನೇ ಇಂದನೇ. ದಿಸ್ ಕಾಸ್ ಪರ್ಮನೆಂಟ್ ಪೊಲ್ಯೂಷನ್ ಇಟ್ ಡಸ್ ನಾಟ್ ಡಿಕಂಪೋಸ್ ಇನ್ ದ ಎನ್ವಿರಾನ್ಮೆಂಟ್. ಇದು ಸರಿಯಾಗಿ ಡಿಕಂಪೋಸ್ ಆಗಲಿಲ್ಲ ಎನ್ವಿರಾನ್ಮೆಂಟಲ್ಲಿ ಅಂದರೆ ಇದರಿಂದ ಪೊಲ್ಯೂಷನ್ನ ಉಂಟಾಗುತ್ತೆ. However, soil contains various type of microorganisms. ಅಲ್ಲದೆ ಮಣ್ಣಿನಲ್ಲಿ ಅನೇಕ microorganisms ಇರುತ್ತೆ. Some microorganisms like a fungi and bacteria act on the waste and slowly break down into the simple nutrients rich manners. ಅದರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಸು ನಿಧಾನವಾಗಿ ಇವುಗಳನ್ನು ಡಿಕಂಪೋಸ್ ಮಾಡಿ ಸ್ಲೋ ಆಗಿ ಮಣ್ಣಿಗೆ ನ್ಯೂಟ್ರಿಯೆಂಟ್ಸ್ ರಿಚ್ ಮೆನ್ಯೂಸ್ನ ಉಂಟು ಮಾಡುತ್ತೆ. Therefore, microorganisms can be said to be a cleaner of the environment. ಹಾಗಾಗಿ ಮೈಕ್ರೋ ಆರ್ಗಾನಿಸಮ್ಸ್ಗಳು ಎನ್ವಿರಾನ್ಮೆಂಟ್ನ ಸ್ವಚ್ಛತೆಯ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕ್ಲೀನರ್ ಮೈಕ್ರೋ ಆರ್ಗಾನಿಸಮ್ಸ್ ಎನ್ವಿರಾನ್ಮೆಂಟಲ್ ಕ್ಲೀನರ್ ಅಂತ ಹೇಳ್ಬೋದು. 61 ನೋಡಿ. Yeast is used in preparations of bakery products. What are the benefits of using it? ಈಸ್ಟನ್ನು ಬೇಕರಿ ಪ್ರಾಡಕ್ಟ್ಸ್ನ ತಯಾರು ಮಾಡೋದ್ರಲ್ಲಿ ಬಳಸ್ತಾರೆ. ಇದರ ಬೆನಿಫಿಟ್ಸ್ ಯೂಸ್ ಏನು? 61. Yeast is a type of microorganisms called fungi. Yeast grows well in warm environment. Like other organisms, yeast also replaces and breaks down food to get their energy they need for growth and life. In this process, carbon dioxide is released. ಇಲ್ಲಿ ಈಸ್ಟ್ ಒಂದು ಮೈಕ್ರೋ ಆರ್ಗಾನಿಸಮು ಯಾವುದು ಅಂದರೆ ಫಂಗೈ ಇಂದ ಬರೋದು. ಈಸ್ಟ್ ಗ್ರೋಸ್ ವೆಲ್ ಇನ್ ತುಂಬ ಸ್ವಲ್ಪ ಬೆಚ್ಚಗಿನ ವಾತಾವರಣದಲ್ಲಿ ಈಸ್ಟ್ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಬೇರೆ ಅಂದರೆ ಆರ್ಗಾನಿಸಮ್ಸ್ ಕಂಪೇರ್ ಮಾಡಿದ್ರೆ ಹಾಗೆ ಇದು ಚೆನ್ನಾಗಿ ಈಸ್ಟ್ನಲ್ಲಿ ರೆಸ್ಪಿರೇಷನ್ನು ಮತ್ತು ಬ್ರೇಕ್ ಡೌನು ಫುಡ್ಡನ್ನು ಮಾಡೋದ್ರಲ್ಲಿ ಎನರ್ಜಿನ ರಿಲೀಸ್ ಮಾಡೋದ್ರಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ. ದಿಸ್ ಕ್ರಿಯೇಟ್ಸ್ ಎ ಬಬಲ್ಸ್. ಇದರಿಂದ ಬಬಲ್ಸ್ಗಳು ಉಂಟಾಗುತ್ತೆ. ದಿಸ್ ಮೇಕ್ಸ್ ದ ಡಾ ಫ್ಲಫಿ ಆ್ಯಂಡ್ ಬಿಕಮ್ ಸಾಫ್ಟ್. ಇದರಿಂದ ಕಲಿಸಿರ್ತಾರಲ್ಲ ಹಿಟ್ಟು ಮೈದಾ ಅಥವಾ ಗೋಧಿ, ಅದು ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ ದಿಸ್ ಪ್ರೋಸೆಸ್ ಎ ಸ್ಮಾಲ್ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಆಲ್ಸೋ ಪ್ರೊಡ್ಯೂಸ್ಡ್. ಈ ಒಂದು ಪ್ರೋಸೆಸ್ಸಲ್ಲಿ ಲಿಟಲ್ ಅಮೌಂಟ್ ಆಫ್ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಗಿವ್ಸ್ ದ ಡಾ ಇಸ್ ಸ್ಲೈಟ್ಲಿ ಡಿಫ್ರೆಂಟ್ ಸ್ಮೆಲ್. ಹಾಗಾಗಿ ಕಲಿಸಿರ್ತಕ್ಕಂಥ ಹಿಟ್ಟನ್ನು ಅಬ್ಸರ್ವ್ ಮಾಡಿ ಸ್ವಲ್ಪ ಲೈಟಾಗಿ ಸ್ಮೆಲ್ ಇರುತ್ತೆ. This special property of yeast is used to process of making breads, cakes and other things. ಈ ಈಸ್ಟಿಗೆ ಇರ್ತಕ್ಕಂಥ ವಿಶೇಷ ಗುಣದಿಂದನೇ ಬ್ರೆಡ್ ಕೇಕ್ಸ್ನ ತಯಾರಿಕೆಯಲ್ಲಿ ಬಳಸೋದು. ಅಲಾಂಗ್ ದ ಈಸ್ಟ್ ಸಮ್ ಬ್ಯಾಕ್ಟೀರಿಯಾ ಲೈಕ್ ಲ್ಯಾಕ್ಟೋಬಾಸಿಲಸ್ ಹೆಲ್ಪ್ಸ್ ಇನ್ ಫರ್ಮೆಂಟಿಂಗ್ ದ ಡಾ ಟು ಮೇಕ್ ಇಡ್ಲಿಸ್ ಆ್ಯಂಡ್ ದೋಸಾಸ್. ಇದಲ್ಲದೆ ಈಸ್ಟ್ ನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ದೋಸಾ ಇಡ್ಲಿಯನ್ನು ಮೃದುಗೊಳಿಸೋದ್ರಲ್ಲೂ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ 62 ನೋಡಿ. Complete this table. ಈ ಟೇಬಲ್ ಇದೆ, ಇದನ್ನು ರೈಟ್ ಡೌನ್ ಮಾಡ್ಕೊಳ್ಳಿ. ನೇಮ್ ದ ಮೈಕ್ರೋ ಆರ್ಗಾನಿಸಮ್ಸ್. ಮೀನ್ ಕರ್ಡಲ್ಲಿ ಮೊಸರಿನಲ್ಲಿರ್ತಕ್ಕಂಥ ಮೈಕ್ರೋ ಆರ್ಗಾನಿಸಮ್ ಲ್ಯಾಕ್ಟೋಬಾಸಿಲಸ್ ಬ್ಯಾಕ್ಟೀರಿಯಾ, ಕರ್ಡ್ಸ್ ಮಿಲ್ಕ್. ಮೈಕ್ರೋ ಆರ್ಗಾನಿಸಮ್ ಫೌಂಡ್ ಇನ್ ದ ರೂಟ್ಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸ್. ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ. And organisms used in the preparations of bakery product ಅಲ್ಲಿ yeast ಇರುತ್ತೆ. ಡಿಕಂಪೋಸರ್ಸ್ ಇನ್ ದ ಎನ್ವಿರಾನ್ಮೆಂಟ್ ಬ್ಯಾಕ್ಟೀರಿಯಾ ಅಂಡ್ ಫಂಗಸ್ ಇರುತ್ತೆ. ಇದರಲ್ಲಿ ಅಬ್ಸರ್ವ್ ನೈಟ್ರೋಜನ್ ಫ್ರಮ್ ದ ಏರ್ ಟು ಮೇಕ್ ಎ ಯೂಸ್ಫುಲ್ ಪ್ಲಾಂಟ್. ವಾತಾವರಣದಲ್ಲಿ ನೈಟ್ರೋಜನ್ ಅಬ್ಸರ್ವ್ ಮಾಡಿಕೊಂಡು ಪ್ಲಾಂಟ್ ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ರೈಸೋಬಿಯಂ ಬ್ಯಾಕ್ಟೀರಿಯಾ. ಹಾಗೆ ಈಸ್ಟ್ ಹೆಲ್ಪ್ಸ್ ಇನ್ ಫರ್ಮೆಂಟೇಷನ್ ಅಂಡ್ ಸಾಫ್ಟನ್ ದ ಡಾ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಬೇಕರಿ ಪ್ರಾಡಕ್ಟ್ಸ್. ಹಾಗೆ ಫಂಗೈ ಅಂಡ್ ಬ್ಯಾಕ್ಟೀರಿಯಾ ದೇ ಡಿಕಂಪೋಸಸ್ ಪ್ಲಾಂಟ್ ಅಂಡ್ ಅನಿಮಲ್ ವೇಸ್ಟ್. 63 ನೋಡಿ. ಟೇಕ್ lukewarm milk in bowl A and cold milk in bowl B. Now add 1 small spoon of curd to each bowl and mix well with the spoon. Cover both the bowl and keep bowl A in a warm place, bowl B in a cool place like a refrigerator or overnight. In which of these two bowls curd form? Justify your answer. A B ಬೌಲ್ನ ತೊಗೊಳ್ಳಿ. ಒಂದು ತುಂಬ ಕೂಲಾಗಿರೋ ಪ್ಲೇಸಲ್ಲಿ
2 ಬೌಲಿಗೆ ಹಾಲನ್ನು ಹಾಕಿ 2 ಬೌಲ್ಗೆ 1 ಡ್ರಾಪ್ ಆಫ್ ಮೊಸರನ್ನು ಹಾಕಿ ಅದರಲ್ಲಿ ಬೌಲ್ನ ತುಂಬ ತಣ್ಣಗಿರ್ತಕ್ಕಂಥ ಜಾಗದಲ್ಲಿ ಇಡಿ, ಇನ್ನೊಂದು ರೂಮ್ ಟೆಂಪರೇಚರ್ ವಾರ್ಮ್ ಪ್ಲೇಸಸ್ಸಲ್ಲಿ ಇಡಿ. ಯಾವುದು ಬೇಗ 1 ನೈಟ್ ಹಾಗೆ ಬಿಡಿ 2 ಬೌಲ್ನ. ಯಾವುದರಲ್ಲಿ ಬೇಗ ಕರ್ಡ್ ಮೊಸರಾಗುತ್ತೆ ತಿಳಿಸಿ. It can observe that the milk in bowl A has turned into curd after a few hours and it's slightly sour. ಬೌಲ್ನ ವಾರ್ಮ್ ಪ್ಲೇಸಲ್ಲಿ ಇಟ್ಟಿರ್ತಿರಲ್ಲ ಆ ಒಂದು ಹಾಲಿನಲ್ಲಿ ಹಾಕಿರ್ತಕ್ಕಂಥ ಡ್ರಾಪ್ ಆಫ್ ಕರ್ಡ್ ಬೇಗ ಮೊಸರಾಗಿ ಹುಳಿಯನ್ನು ಹೊಂದಿರುತ್ತೆ. ಬಟ್ ದ ಮಿಲ್ಕ್ ಇನ್ ಬೌಲ್ ಬಿ ಇಸ್ ನಾಟ್ ಕರ್ಡ್. ಬಿ ಬೌಲ್ದು ಹಾಲು ಮೊಸರಾಗಿರಲ್ಲ. However, it may be slightly sour. This is because curd contains many types of bacteria. One of them is lactobacillus. ಇದರಿಂದ ಏನು ಗೊತ್ತಾಗುತ್ತೆ, ಮೊಸರಿನಲ್ಲಿ ಬ್ಯಾಕ್ಟೀರಿಯಾಗಳಿದೆ. ಅದು ಯಾವುದು? ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ. ದಿಸ್ ಬ್ಯಾಕ್ಟೀರಿಯಾ ಕನ್ಸ್ಯೂಮ್ಸ್ ದ ಶುಗರ್ ಇನ್ ದ ಮಿಲ್ಕ್. ಹಾಲಿನಲ್ಲಿರ್ತಕ್ಕಂತಹ ಶುಗರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈಸ್, ಹಾಗೆ ದ್ವಿಗುಣಗೊಳ್ಳುತ್ತೆ. ಆ್ಯಂಡ್ ಫರ್ಮೆಂಟ್ಸ್ ದ ಮಿಲ್ಕ್ ಟು ಫಾರ್ಮ್ ಕರ್ಡ್. ಹಾಗೆ ಆ ಹಾಲನ್ನ ಮೊಸರನ್ನಾಗಿ ಮಾಡುತ್ತೆ. ದೀಸ್ ಬ್ಯಾಕ್ಟೀರಿಯಾ ಗ್ರೋ ವೆಲ್ ಇನ್ ಎ ವಾರ್ಮ್ ಎನ್ವಿರಾನ್ಮೆಂಟ್. ಈ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಬೆಳೆಯೋದು ವಾರ್ಮ್ ಟೆಂಪರೇಚರ್ಗೆ, ಅಂದರೆ ಎನ್ವಿರಾನ್ಮೆಂಟಲ್ಲಿ ಸ್ವಲ್ಪ ಬೆಚ್ಚಗಿನ ವಾತಾವರಣದಲ್ಲಿ ಬೆಳೆಯೋದು. ದಟ್ಸ್ ವೈ ದ ಕರ್ಡ್ ಇಸ್ ಫಾರ್ಮ್ಡ್ ಇನ್ ಬೌಲ್ ಎ ಆ್ಯಂಡ್ ನಾಟ್ ಇನ್ ಬೌಲ್ ಬಿ. ಹಾಗಾಗಿ ಬೌಲ್ ಎದು ಹಾಲು ಮೊಸರಾಗಿದೆ, ಬೌಲ್ ಬಿದು ಆಗಿಲ್ಲ. ಸಿ ನೆಕ್ಸ್ಟ್ 64 ನೋಡಿ. ಇದರಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ 5 and 6 ಸೆಂಟೆನ್ಸಲ್ಲಿದೆ. Questions is explain the method of preparation of organic fertilizers. Take an empty container and fill it with the water. Fill the container with the garden soil. Add some fruit and vegetable peels to this container and then spread a layer of soil on top of it. After 2 to 3 weeks, you will see that the peels of fruits and vegetables have turned into a dark colored substances. Soil contains variety of microorganisms. ಮಣ್ಣಿನಲ್ಲಿ ಅನೇಕ ರೀತಿಯ microorganisms ಇರುತ್ತೆ. ಹಾಗೆ microorganisms such as fungi and bacteria act on plant waste and slowly break down into a simple nutrient rich manure. ಹಾಗೆ ಮಣ್ಣಿನಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಸಸ್ಯ ತ್ಯಾಜ್ಯವನ್ನು ಬ್ರೇಕ್ ಡೌನ್ ಮಾಡಿ ಕೆಲವೊಂದು ಪೋಷಕಾಂಶಗಳನ್ನು ಮಣ್ಣಿಗೆ ಗೊಬ್ಬರವನ್ನಾಗಿ ನೀಡುತ್ತೆ. ಹಾಗೆ ಆರ್ಗ್ಯಾನಿಕ್ ಮೆನ್ಯೂಸ್ ಪ್ರಿಪೇರ್ಡ್ in this way is rich in nutrients and helps increases in soil fertility. ಈ ರೀತಿ ಸಾವಯವ ಗೊಬ್ಬರವನ್ನಾಗಿಸುತ್ತಲ್ಲ ಈ ಮೈಕ್ರೋ ಆರ್ಗಾನಿಸಮ್ಸ್ಗಳು, ಇದರಿಂದ ಮಣ್ಣು ಫಲವತ್ತತೆಯನ್ನು ಹೊಂದಲಿಕ್ಕೆ ಸಹಾಯ ಆಗುತ್ತೆ. ಮಣ್ಣಿಗೆ ಸೇರುವಂತಹ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳಿಂದ ಮಣ್ಣು ಇನ್ಕ್ರೀಸಸ್ ದ ಸಾಯಿಲ್ ಫರ್ಟಿಲಿಟಿ, ಫಲವತ್ತತೆ ಉಂಟಾಗುತ್ತೆ. See next 65 ನೋಡಿ. Observe the experimental setup given in figure 2.5-15 and answer the following question. Difficult. ಇದನ್ನು ಅಬ್ಸರ್ವ್ ಮಾಡಿ. ಇದೇನು? A. What happens to the sugar solution in flask A? ಫ್ಲಾಸ್ಕ್ ಎನಲ್ಲಿರ್ತಕ್ಕಂಥ ಶುಗರ್ ಸೊಲ್ಯೂಷನು ಏನಾಗುತ್ತೆ? ಬಿ ನಲ್ಲಿ ವಾಟ್ ಡು ಯು ಅಬ್ಸರ್ವ್ ಇನ್ ಟೆಸ್ಟ್ ಟ್ಯೂಬ್ ಬಿ ಆಫ್ಟರ್ 4 hours? ಇಲ್ಲಿ ಟೆಸ್ಟ್ ಟ್ಯೂಬ್ ಬಿ ನಲ್ಲಿ ಇರ್ತಕ್ಕಂಥದ್ದನ್ನು 4 hours ಬಿಟ್ಟು ನೋಡಿದ್ರೆ ಏನಾಗುತ್ತೆ? ವೈ ಡು ಯು ಥಿಂಕ್ ದಿಸ್ ಹ್ಯಾಪನ್? ಯಾಕೆ ಹೀಗಾಗುತ್ತೆ ಬದಲಾವಣೆ? ಸಿ ವಾಟ್ ವುಡ್ ಹ್ಯಾಪನ್ ಇಫ್ ಈಸ್ಟ್ ವಾಸ್ ನಾಟ್ ಆಡೆಡ್ ಟು ಫ್ಲಾಸ್ಕ್ ಎ? ಒಂದು ವೇಳೆ ಏನಿದೆ ಫ್ಲಾಸ್ಕ್ ಎನಲ್ಲಿ ವಾರ್ಮ್ ಶುಗರ್ ಮತ್ತು ಶುಗರ್ ಸೊಲ್ಯೂಷನ್ ಪ್ಲಸ್ ಈಸ್ಟ್ ಇದೆ, ಈಸ್ಟ್ ಆ್ಯಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಎ answer, since there is a yeast in flask A, fermentation takes place and carbon dioxide gas is released. Carbon dioxide gas release ಆಗುತ್ತೆ fermentation ಆಗಿ. B ನಲ್ಲಿ the carbon dioxide released in flask A reaches test tube B that causes precipitation. ಅದು ಟೆಸ್ಟ್ ಟ್ಯೂಬ್ ಬಿ ಗೆ ಪಾಸ್ ಆಗಿ ಪ್ರಿಸಿಪಿಟೇಷನ್ ಉಂಟಾಗುತ್ತೆ. ಸಿ ನಲ್ಲಿ ಫರ್ಮೆಂಟೇಷನ್ ವುಡ್ ನಾಟ್ ಹ್ಯಾವ್ ಟೇಕನ್ ಪ್ಲೇಸ್, ಕಾರ್ಬನ್ ಡೈಆಕ್ಸೈಡ್ ವುಡ್ ನಾಟ್ ಹ್ಯಾವ್ ಬಿನ್ ರಿಲೀಸ್ಡ್. ಒಂದು ವೇಳೆ ಈಸ್ಟನ್ನು ಆ್ಯಡ್ ಮಾಡಲಿಲ್ಲ ಅಂದರೆ ಅಲ್ಲಿ ಫರ್ಮೆಂಟೇಷನು ಆಗಲ್ಲ, ಕಾರ್ಬನ್ ಡೈಆಕ್ಸೈಡು ರಿಲೀಸ್ ಆಗಲ್ಲ. ಗೊತ್ತಾಯ್ತಾ? ಸಿ ನೆಕ್ಸ್ಟ್ 66 ನೋಡಿ. ನೇಮ್ ದ ಆರ್ಗಾನಿಸಮ್ಸ್ ಇನ್ ದ ಸಾಯಿಲ್ ಮಿಕ್ಸ್ಚರ್ ಆ್ಯಂಡ್ ಡಿಸ್ಕ್ರೈಬ್ ದೇ ಸ್ಟ್ರಕ್ಚರ್.
Fungi, branched filaments without chlorophyll have a small sac-like structure. Mold, branched filament without chlorophyll, brush-like structure. Fungi ಏನು ಬ್ರಾಂಚ್ ಫಿಲಮೆಂಟ್ ಇರುತ್ತೆ, ಕ್ಲೋರೋಫಿಲ್ ಇರಲ್ಲ, ಸ್ಮಾಲ್ ಸ್ಯಾಕ್-ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಅದೇ ರೀತಿ ಮೋಲ್ಡಲ್ಲಿ ಬ್ರಾಂಚ್ ಫಿಲಮೆಂಟ್ ಇರುತ್ತೆ, ವಿತೌಟ್ ಕ್ಲೋರೋಫಿಲ್ ಬ್ರಷ್-ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಆಲ್ಗೆ ಸ್ಪೆರಿಕಲ್ ಶೇಪ್ ಇರುತ್ತೆ, ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ನ ಹೊಂದಿರುತ್ತೆ, ಗ್ರೀನ್ ಪಿಗ್ಮೆಂಟ್ ಇರುತ್ತೆ. ಬ್ಯಾಕ್ಟೀರಿಯಾ ಸ್ಪೆರಿಕಲ್ ಶೇಪ್ ಇರುತ್ತೆ, ಕೋಮಾ ಶೇಪ್ ಇರುತ್ತೆ, ಆ್ಯಂಡ್ ಸ್ಪೈರಲ್ ಆರ್ ರಾಡ್ ಶೇಪ್ ಇರುತ್ತೆ, ಹಂಗೆ ಲಾಂಗ್ ಹೇರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಮೆನಿ ಸ್ಮಾಲ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ ಅರೌಂಡ್ ದ ಸ್ಯಾಲ್ ಅಂತ. ಇದಿಷ್ಟು ಈ ಸೆಕೆಂಡ್ ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನು. ಇದು ಲಾಂಗ್ ವಿಡಿಯೋ ಆಗಿದೆ, ಇದನ್ನು 15 ಮಿನಿಟ್ಸ್ 2 ಟೈಮ್ಸ್ ಇದನ್ನು ನಿಮಗೆ ಇದು ಮಾಡ್ತೀನಿ. ಇದು ಕಂಪ್ಲೀಟ್ ನೋಟ್ಸ್ನ ನೀಟಾಗಿ ಮಾಡಿಕೊಂಡು ಇದ್ರ ಜೊತೆ ಹೋಮ್ವರ್ಕ್ ಕ್ವಶನ್ಸ್ನು ಆ್ಯಡ್ ಮಾಡಿಕೊಂಡು ಬರ್ಕೊಳ್ಳಿ. ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸು ಇದೆ, ಅದರಲ್ಲಿ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವರು ಈಸಿಯಾಗಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.